ನೋಡಿ, ಕಾಂಗ್ರೆಸ್ ಸರ್ಕಾರ ಪ್ರಾರಂಭದಿಂದಲೂ ಸಹ ಅದು ಹಿಂದೂ ವಿರೋಧಿ ಸರ್ಕಾರ, ಬಹುಸಂಖ್ಯಾತರ ವಿರೋಧಿ ಸರ್ಕಾರ. ಆಮೇಲೆ ಈ ದೇಶದ ನೆಲ ಜಲ ಬಗ್ಗೆ ಗೌರವ ಇಲ್ಲ. ಒಂದು ವರ್ಗದ ಜನವನ್ನು ಅವರು ಸಂತೈಸ್ಕೊಂಡ್ ಬಂದರು ಬಿಫೋರ್ ಇಂಡಿಪೆಂಡೆನ್ಸ್, ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್. ಅದನ್ನ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯ ಸರ್ಕಾರದ ಏನ್ ಆಳ್ವಿಕೆ ನಡೆಸ್ತಾ ಇರುವಂತ ಎಲ್ಲ ರಾಜ್ಯಗಳಿರುವಂತ ನಾಯಕರುಗಳು ಒಂದು ಜೀ ಹುಜೂರ್ ಅನ್ನೋ ಒಂದು ಸಂಸ್ಕೃತಿಗೆ ಅವರು ಬಂದಿದ್ದಾರೆ. ಅವ್ರು ಯಾರನ್ನ ಮೆಚ್ಚಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಅವರ ಹೈಕಮಾಂಡ್ ಅನ್ನ ಮೆಚ್ಚಕ್ಕೋಸ್ಕರವಾಗಿ. ಈ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ, ದೂರದೃಷ್ಟಿಯ ಕನಸುಗಳಿಲ್ಲ. ನೋಡಿ, ಇವ್ರು ಹೇಳ್ತಲ್ಲ, ಈಗ ಕಾಂಗ್ರೆಸ್ನವರು ರಾಮ್ ಅಂತ ಹೆಸರು ಒಂದೇ ಒಂದು ಬಂದಿರೋದಕ್ಕೋಸ್ಕರ ಇಷ್ಟೆಲ್ಲ ಅವ್ರು ರಾದ್ದಾಂತ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವ ನೈತಿಕತೆ ಇಲ್ಲ. ಇವತ್ತು ರಾಜ್ಯದ ಬಗ್ಗೆ ಚಿಂತೆ ಮಾಡಬೇಕು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ಬೇಕು, ರೈತರ ಬಗ್ಗೆ ಚಿಂತನೆ ಮಾಡಬೇಕಾದಂಥ ಈ ಕಾಂಗ್ರೆಸ್ನವರು ಆಳುವ ಸರ್ಕಾರಗಳು ತನ್ನ ಸಂವಿಧಾನದ ಮುಖ್ಯಸ್ಥರ ರಾಜ್ಯಪಾಲರ ಮುಖಾಂತರವಾಗಿ ತಾನು ಏನೂ ಅಭಿವೃದ್ಧಿ ಮಾಡಿದವರು ಸಹ ಅವ್ರ ಮುಖಾಂತರ ತನ್ನ ರಾಜ್ಯ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಮೊನ್ನೆ ಸದನದಲ್ಲಿ ಜಂಟಿ ಅಧಿವೇಶನ ಹೇಳ್ಸಕ್ಕೆ ಹೋದ್ರು. ಆ ಒಂದು ನಿರಾಕರಣೆಯನ್ನು ಮಾಡೋದಕ್ಕೋಸ್ಕರವಾಗಿ ಇವತ್ತು ರಾಜ್ಯಪಾಲರ ಮೇಲೆ ಸೇಡು ತೀರಿಸಿಕೊಳ್ಳುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂಥ ಇವತ್ತು ನೋಡಿ ತಾವು ನೋಡ್ತಾ ಇರ್ಬೋದು ದೃಶ್ಯ ಮಾಧ್ಯಮದಲ್ಲೇ ಈ ರೀತಿಯಾದಂಥ ಒಂದು ಪ್ರತಿಭಟನೆ ಮುತ್ತಿಗೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು ಕಾಂಗ್ರೆಸ್ನವರಿಗೆ. ಯಾವ ನೈತಿಕತೆ ಇಲ್ಲ. ದಿವಾಳಿ ಹಂಚಿ ತಂದು ಸರ್ಕಾರವನ್ನ ಇವತ್ತು ಅನೇಕ ವಿಚಾರಗಳಲ್ಲಿ ಅಲ್ಲ ಹೋರಾಟ ಪ್ರತಿಭಟನೆ ನಾಚಿಕೆ ಪಡೋದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ರಾಜ್ಯಪಾಲ ದಿವಸ ಅಧಿವೇಶನದಲ್ಲಿ ಅದಿರ್ಲಿ ಮೇಡಮ್, ಅದಾಯ್ತಲ್ರ. ಇವ್ರೀಗ ರಾಮನ ಚರ್ಚೆ ಇದೆ ಇವತ್ತು ನಾಳೆ ನಾಡಿದ್ದೆಲ್ಲ ಶ್ರೀರಾಮ್ಜಿ ಬಗ್ಗೆನೇ ಚರ್ಚೆ ಇದೆ. ಕೂತ್ಕೊಂಡು ಒಳಗಡೆ ಸದನದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಇವರು ಆಯ್ತು ಜಿ ರಾಮ್ಜಿ ಯೋಜನೆ ಸರಿ ಇಲ್ಲ ಅಂತಂದ್ರೆ ಲೆಟ್ ದೇಮ್ ಅಪ್ರೋಚ್ ಜುಡಿಷಿಯಲ್ ಸಿಸ್ಟಮ್, ಕೋರ್ಟ್ಗೆ ಅಪ್ರೋಚ್ ಮಾಡ್ಲಿ ಇವರು. ಈ ಕಾಯ್ದೆ ಬಗ್ಗೆ ಸರಿ ಇಲ್ಲ ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಅರ್ಜಿ ಹಾಕ್ಲಿ ಇವರು. ಅದಾಯ್ತರ ಇವ್ರು ಇಲ್ಲಿ ರಾಮನ ಬಗ್ಗೆ ಮಾತಾಡಕ್ ಹೊರಟಿದ್ದಾರೆ. ಯಾವ ರಾಮನ ಇಟ್ಕೊಂಡು ಹೊರಟಿದ್ದಾರೆ? ಮಹಾತ್ಮ ಗಾಂಧಿ ಅವರ ಕನಸು ಸಹ ಅದೇ ಆಗಿತ್ತು, ಏನಂತ ರಾಮರಾಜ್ಯ ಆಗ್ಬೇಕು ನಮ್ಮ ಹಳ್ಳಿಗಳು ಅಂತ ಹೇಳಿ. ಇವ್ರು ಇವತ್ತು ಇಡೀ ದೇಶದಲ್ಲಿ ಮೇಡಮ್ ಇವತ್ತು ಇವರು ಗಾಂಧಿ ಸಂಸ್ಕೃತಿಯನ್ನ ಅಂದ್ರೆ ಮಹಾತ್ಮ ಗಾಂಧಿ ಇವ್ರಿಗೆ ಬೇಕಾಗಿಲ್ಲ, ಇವ್ರಿಗೆ ಬೇಕಾಗಿರೋ ಸೋನಿಯಾ ಗಾಂಧಿ, ಇವ್ರಿಗೆ ಬೇಕಾಗಿರೋದು ಇಂದಿರಾ ಗಾಂಧಿ, ಇವ್ರಿಗೆ ಬೇಕಾಗಿರೋಂಥದ್ದು ರಾಜೀವ್ ಗಾಂಧಿ. ಅವರನ್ನು ಮೆಚ್ಚಿಕೋಸ್ಕರ ಇಡೀ ರಾಷ್ಟ್ರದಲ್ಲಿ ಸುಮಾರು 516 ಸಂಸ್ಥೆಗಳಿಗೆ 516 ಸಂಸ್ಥೆಗಳಿಗೆ ಅವರ ಹೆಸರು ಇಟ್ಕೊಂಡಿದ್ದಾರೆ. ಅವರ ಹೆಸರು ಇಟ್ಕೊಂಡಿದ್ದಾರೆ, ಮಹಾತ್ಮ ಗಾಂಧಿ ಅವರನ್ನು ಇಟ್ಕೊಂಡಿಲ್ಲ. ಕಂಟ್ರೋಲ್ ಮಾಡ್ಬೇಕು ನೀವು. ಮಹಾತ್ಮ ಗಾಂಧಿಯ ಹೆಸರನ್ನ ತನ್ನ ಕಾಲಕ್ಕೆ ತಕ್ಕಂತೆ ಬಳಸಿಕೊಂಡು ಇವತ್ತು ಈ ರಾಷ್ಟ್ರವನ್ನ ಈ ರಾಜ್ಯವನ್ನು ಲೂಟಿ ಮಾಡಿ ನಿರಂತರ 70 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು. ಸುಮಾರು 93 ಸಲ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಿದ್ರು. ಯಾರ ಪ್ರಶ್ನೆ ಮಾಡಿದ್ರು ಇವ್ರನ್ನ? ಸರ್ ನೀವು ಮೇಡಮ್ ಯೋಜನೆಗಳನ್ನ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದೀವಿ. ಆಗ ಈ ತರ ಅಪೋಸ್ಗಳು ಯಾರು ಮಾಡಲಿಲ್ಲ? ಇವತ್ತು ಬಿಜೆಪಿ ಅಂತಂದ್ರೆ ಕಾನೂನು ವಿರೋಧಿ, ಜೆಡಿಎಸ್ ವಿರೋಧಿ ಅಂತ ತಿಳ್ಕೊಂಡಿದ್ದಾರೆ. ನಾವು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನ ಹೆಸರನ್ನು ಚೇಂಜ್ ಮಾಡೋದಕ್ಕಲ್ಲ. ನಮ್ಮ ಹಿಂದಿನ ಸರ್ಕಾರದ UPA ಸರ್ಕಾರದ 48 ಯೋಜನೆಗಳನ್ನ ಇವರು ರೀನೇಮ್ ಮಾಡ್ಕೊಂಡಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಸ್ವಚ್ಛ ಭಾರತ ಅಭಿಯಾನ ಅಂತ ಏನ್ ಬರ್ತಾ ಇದೆಯಲ್ಲ, ಆಲ್ ದೀಸ್ ಪ್ರೋಗ್ರಾಮ್ಸ್ ಆರ್ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು. ಆ ಎಲ್ಲಾ ಯೋಜನೆಗಳು ರೀನೇಮ್ ಮಾಡಿದ್ದಾರೆ. ನಾವು ಯಾವ್ದು ಪ್ರಶ್ನೆನೂ ಮಾಡ್ತಾ ಇಲ್ಲ, ಮಾತಾಡ್ತಾನಿಲ್ಲ. ನಿಜವಾಗ್ಲೂ ಇವತ್ತು ಚರ್ಚೆ ಆಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ಒಂದರಲ್ಲೇನೆ ಸುಮಾರು 70 ಲಕ್ಷ ಕೃಷಿ ಕೂಲಿ ಕಾರ್ಮಿಕರ ಜೀವನವನ್ನ ಹಾಳು ಮಾಡಿ ಅವರನ್ನ ಗೂಳೆ ಎಬ್ಸಿ ಅವರನ್ನ ಮೈಗ್ರೇಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಓಕೆ ಇದನ್ನ ಹೆಂಗೆ ಅಂದ್ರೆ ಬೇರೆ ತರ ನೀವು ಕನ್ವೆ ಮಾಡ್ತಿದ್ದೀರಿ ಜನರಿಗೆ ಅಂತ ಅನಿಸ್ತಾ ಇದೆ ಯೋಜನೆ ಅಂತ. ಆಬ್ವಿಯಸ್ ಆಗಿ ಅದೇ ಮಾಡ್ತಿರೋದು ಅವರು. ಈಗ ನೀವು ಕೆಲಸ ಮಾಡ್ತಾ ಇದ್ರಿ 125 ದಿನ ನಿಮ್ಗೆ ಪರ್ಮಿಷನ್ ಸಿಗೋದಿಲ್ಲ. ದೇರ್ ಇಸ್ ನೋ ಗ್ಯಾರಂಟಿ, ಕೊಡ್ಲೇಬೇಕು ಅಂತ ಏನಿಲ್ಲ. ಮೊದಲೇನಾಗ್ತದೆ, ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಮೊದಲು ಗ್ರಾಮ ಪಂಚಾಯತಿನಲ್ಲಿ ಒಂದು ಯೋಜನೆ ಮಾಡೋರು, ಒಂದು ಆಕ್ಷನ್ ಪ್ಲಾನ್ ಮಾಡಿ ಆಕ್ಷನ್ ಪ್ಲಾನ್ ಅನ್ನ ಏನು ಗ್ರಾಮ ಸಭೆಯಲ್ಲಿ ಅಪ್ರೂವ್ ತೆಗೆದುಕೊಳ್ತಿದ್ರು. ಆ ಅಪ್ರೂವಲ್ ಕಾಪಿನ ಸಿಇಒ ಕಳಿಸ್ತಾ ಇದ್ರು. ಆ ಸಿಇಒ ಮುಖಾಂತರ ಅದು ಸೆಂಟ್ರಲ್ ಪೋರ್ಟಲ್ ಗೆ ಅಪ್ಲೋಡ್ ಆಗ್ತಾ ಇತ್ತು. ಅದು ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪೋರ್ಟಲ್ ಒಂದೇ ಪೋರ್ಟಲ್ ಅಪ್ಲೋಡ್ ಆಗ್ತಾ ಇತ್ತು. ಈಗೇನಾಗ್ತಾ ಇದೆ, ಆ ಪೋರ್ಟಲ್ ಅನ್ನ ಇವ್ರಿಗೆ ಸಿಇಒಗಳಿಗೆ ಕಂಟ್ರೋಲ್ ಇಲ್ಲ. ಆಕ್ಷನ್ ಪ್ಲಾನ್ ಅಪ್ರೂವಲ್ ಗ್ರಾಮ ಸಭೆಯಲ್ಲಿ ನಡೆಯೋದಿಲ್ಲ. ಅಂದ್ರೆ ಅಲ್ಲಿನ ಗ್ರಾಮ ಪಂಚಾಯತಿಯ ಜನರು ಯಾರಿದ್ದಾರೆ ಅಂದ್ರೆ ಸ್ಥಳೀಯ ಜನರು ಯಾರಿದ್ದಾರೆ ಅವ್ರು ಯಾರು ನಿರ್ಧಾರವನ್ನ ಮಾಡೋಕ್ಕಾಗಲ್ಲ. ಇವರು ಏನಿದ್ರು ಆಕ್ಷನ್ ಪ್ಲಾನ್ ಅನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ವಿಲ್ ಬಿ ಬೈ ಕೇಂದ್ರ ಸರ್ಕಾರ. ದೇಶಾದ್ಯಂತ 2,65,000 ಗ್ರಾಮ ಪಂಚಾಯತಿಗಳಿದೆ. 2 ಲಕ್ಷದ ಗ್ರಾಮ ಪಂಚಾಯತಿಗಳನ್ನ ಡೈರೆಕ್ಟ್ ಆಗಿ ನಾವೇ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡ್ತಾರೆ. ಇನ್ನೊಂದು ನಿಮಿಷ ಹೇಳ್ಬಿಡ್ತೇನೆ. ಅದು ಒಂದು
ಎರಡನೇದು ಒಂದೇನಾಗ್ತಿದೆ, ಏನು ನಾವು ಕೂಲಿ ಕೆಲಸ ಕೊಟ್ವಿ ಅಂದ್ರೆ 100 days ಏನ್ ಕೊಡ್ತಿದ್ವಿ, ಒಂದು ಗ್ಯಾರಂಟಿ ಏನ್ ಕೊಡ್ತಿದ್ವಿ, ಯಾರು ಅಲ್ಲಿ ಮೈಗ್ರೇಟ್ ಆಗ್ತಿರ್ಲಿಲ್ಲ, ಅವರೇ ಅಲ್ಲಿ ಲೋಕಲ್ ಅಸೆಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ರು. 125 ದಿನಕ್ಕೂ guarantee ಇದೆ, guarantee job ಸಿಗೋದಿಲ್ಲ ನಿಮ್ಗೆ, ಕೊಡ್ಲೇಬೇಕು ಕೇಂದ್ರ ಅಂತ. ಸರ್ಕಾರಕ್ಕೆ ಹೋಗುತ್ತೆ, 40% ರಾಜ್ಯ ಸರ್ಕಾರ ಕೊಡ್ಬೇಕು. ಸ್ವಲ್ಪ ರಾಜ್ಯ delay ಸರ್ಕಾರ- ಆಗುತ್ತೆ, ಆ ಸ್ವಲ್ಪ ಆತಂಕ delay ಇದೆ. ಅಂತಲ್ಲ, delay delay ಯಾಕೆ ಆಗುತ್ತೆ. ಆಗುತ್ತೆ? delay ಇಲ್ಲಿ ರಾಜ್ಯದಿಂದ delay ಆಗಬಹುದು, ಸ್ವಲ್ಪ delay ಆಗುತ್ತೆ ಅಂತ. No, no, no. 7 days ಅಲ್ಲಿ ರಾಜ್ಯ amount ಸರ್ಕಾರ account ಒಂದು ಬರುತ್ತೆ ಕೇಳಿಸ್ಕೊಳ್ಳಿ. madam. ಇಲ್ಲೇ ಗೊತ್ತಾಗುತ್ತೆ ಸುಳ್ಳು. ರಾಜ್ಯ ಸರ್ಕಾರ 40% ಕೇಂದ್ರ ಸರ್ಕಾರದ ಇದಕ್ಕೆ ಕೊಟ್ರೆ ದೆನ್ ಅಲ್ಲಿ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಆಗ್ತದೆ. ಮೊದಲೇನ್ ಮಾಡ್ತಾ ಇದ್ರು, ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರು, ನಾವಿಲ್ಲಿ ಮ್ಯಾಚಿಂಗ್ ಫಂಡ್ ಅನ್ನ ಪಂಚಾಯತ್ಗಳು ಇರ್ತಕ್ಕಂಥ ಫಂಡ್ ಅಲ್ಲಿ ಅಥವಾ ಜಡ್ ಪಿ ಸಿಒ ಅವ್ರ ಕಂಟ್ರೋಲ್ ಇರ್ತಕ್ಕಂಥ ಫಂಡ್ ಅಲ್ಲಿ ಕೆಲಸ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ. ಈಗ 40% ಅಫ್ರೆಂಡ್ ನಾವ್ ಎತ್ತಿಡ್ಬೇಕು ಅಂತಂದ್ರೆ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಆಗ್ತದೆ. ಆ ಹೊರೆಯನ್ನು ಹೆಂಗ್ ಮಾಡ್ತೀರಿ, ಹೆಂಗ್ ಕಂಟ್ರೋಲ್ ಮಾಡ್ತೀರಿ? ಈಗಾಗಲೇ ಡ್ರೈ ಆಗಿದ್ದೀವಿ ನಾವು. ಅವ್ರು ಅದನ್ನ ಹೇಳ್ತಾ ಇದಾರೆ, ಈಗ ಕೂಲಿ ಕಾರ್ಮಿಕರಿಗೆ ನಿಜವಾಗ್ಲೂ ದುಡ್ಡು ಹೋಗಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ ಅಂತ, ರಾಜ್ಯಗಳಿಗೂ ಹೊರೆ ಆಗುತ್ತೆ ಇಲ್ಲಿವರೆಗೆ ಅಂತ. ಇಲ್ಲಿವರೆಗೂ ಏನಾಗ್ತಿತ್ತು, ಕೇಂದ್ರ ಸರ್ಕಾರದಿಂದ ಬಂದಿರೋಂತ ಹಣ ಅಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ತನ್ನ ಶೇರ್ ಅನ್ನ ಹಾಕ್ದಂಗೆ 2 ತಿಂಗಳಾದ್ರೂ 3 ತಿಂಗಳಾದ್ರೂ ಮೊದ್ಲೇ ಕೂಲಿ ಕಾರ್ಮಿಕರು ರೀ, ಅವ್ರಿಗೆ ದುಡ್ಡು ಬರ್ತಿರ್ಲಿಲ್ಲ, ಮೊದ್ಲೇ ದಲ್ಲಾಳಿಗಳ ಮೂಲಕ ಹೋಗೋಂಥದ್ದು ಆಯ್ತಾ. ಫಸ್ಟ್ ಇವ್ರಿಗೆ ಬಂದು ಆಮೇಲೆ ಅವ್ರಿಗೆ ಬಂದ್ರು ಕೂಡ ಅವ್ರು ಕೊಡ್ತಾ ಇರ್ಲಿಲ್ಲ. ಇವತ್ತು 15 ದಿನಗಳ ಒಳಗಾಗಿ ನೇರ ಅವರ ಬ್ಯಾಂಕ್ ಖಾತೆಗೆ ಹೋಗುವಂತದ್ದು. ನಾನು ಹೇಳ್ತೀನಿ ನೋಡಿ, ಕಾಂಗ್ರೆಸ್ ಏನೇನ್ ದಿಕ್ ತಪ್ಪಿಸ್ತಾ ಇದೆ ಅಂತ ಚುಟುಕಾಗಿ ನಾನು ಹೇಳ್ಬಿಡ್ತೀನಿ 5 ಪಾಯಿಂಟ್ಸ್ ಅಲ್ಲಿ. ಅವ್ರು ಹೇಳ್ತಾ ಇರೋದೇನು, 100 ದಿನಗಳು ಉದ್ಯೋಗ ಖಾತ್ರಿ ಇರಲ್ಲ ಅಂತ. ಸುಳ್ಳು. ನಾವು ಕೊಡ್ತಾ ಇರೋದು 125 ದಿನ, 100 ಜಸ್ಟ್ ನಾಟ್ 125 ಗ್ಯಾರಂಟಿ ದಿನಗಳನ್ನ ನಾವು ಕೊಡ್ತಾ ಇರೋದು. ಆಮೇಲೆ ಆ 125 ದಿನಗಳನ್ನ ಆ ಗ್ರಾಮ ಪಂಚಾಯತಿಯೇ ನಿರ್ಧರಿಸುತ್ತೆ, ಅದನ್ನ ಕೇಂದ್ರಕ್ಕೆ ಹೇಳುತ್ತೆ. ಆಯ್ತು, ಕೇಂದ್ರ ಒಪ್ಪಿಗೆ ಕೊಡುತ್ತೆ. ಯಾಕೆಂದ್ರೆ ಜಿಯೋಗ್ರಾಫಿಕಲಿ ನಾವು ಬೇರೆ ಬೇರೆ ಕಡೆ ಇರೋದ್ರಿಂದ ಇದು ಬೇರೆ ಬೇರೆ ರೀಜನ್ಸ್ ಅಲ್ಲಿ, ಬೇರೆ ಬೇರೆ ಕ್ಲೈಮೇಟ್ ಅಲ್ಲಿ ಬೇರೆ ಬೇರೆ ವರ್ಕ್ ಆಗ್ತಿರುತ್ತೆ. ಸೊ ಆ ಫ್ರೀಡಮ್ ನ ಗ್ರಾಮ ಪಂಚಾಯತಿಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು. ಇದು ಸುಳ್ಳು ಅಪಪ್ರಚಾರ ಕಾಂಗ್ರೆಸ್ ಮಾಡ್ತಿರೋಂಥದ್ದು. ನೆಕ್ಸ್ಟ್, ಸುಗ್ಗಿಯ ಕಾಲದಲ್ಲಿ ಕೆಲಸ ಸಿಗಲ್ಲ ಅಂತ ಹೇಳ್ತಾರೆ. ಇದು 365 ಡೇಸ್ ಅಲ್ಲಿ ಕಾರ್ಮಿಕರಿಗೆ ಯಾವಾಗ ಬೇಕೋ ಪಡ್ಕೋಬಹುದು, ಆ ರೀತಿ ಇರುವಂತಹದ್ದೊಂದು. ಮತ್ತೆ ಕಾಮಗಾರಿಗಳನ್ನ ಮೋದಿ ಸರ್ಕಾರ ನಿರ್ಧರಿಸುತ್ತೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನೋ, ದಿಸ್ ವಿಲ್ ಹ್ಯಾಪನ್. ಇದನ್ನ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಇಲ್ಲಿ ಕೂತಿದ್ದಾರೆ ಅಧ್ಯಕ್ಷರಾಗಿ ಸರ್, ಅವರೇ ಹೇಳ್ತಾ ಇದ್ದಾರೆ ನಾವು ಡಿಸೈಡ್ ಮಾಡುವಂತದ್ದು. ಸೊ ಇದು ಸುಳ್ಳು ಅಪಪ್ರಚಾರ ಆಗತ್ತೆ ಆಯ್ತಾ. ಅಂತ ನಿಯಮ ಹೇಳ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋದನ್ನ ಇವಾಗ ಹೇಳಿದ್ದಾರೆ. ಅದು ಕೂಡ ಅಷ್ಟೇ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಆಯ್ತಾ. ಪ್ರತಿಯೊಂದರಲ್ಲೂ ಕ್ಲಾರಿಟಿ ಇದೆ, ಜನ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಜನರಿಗೂ, ಕೂಲಿ ಕಾರ್ಮಿಕರಿಗೂ ರಾಮ್ಜಿ ಬಗ್ಗೆ ಗೊತ್ತಿದೆ ಆಯ್ತಾ. ಕಾಂಗ್ರೆಸ್ ಬೂಟಾಟಿಕೆ ರಾಜಕಾರಣ, ಭ್ರಷ್ಟ ರಾಜಕಾರಣ ಇನ್ನು ನಡೆಯೋದಿಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ರಘು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಒಟ್ಟಿನಲ್ಲಿ ಜನಸಾಮಾನ್ಯರು ಯೋಜನೆಯನ್ನ ಬಹಳ ಹತ್ತಿರದಿಂದ ನೋಡಿದ್ರೆ ಅರ್ಥ ಆಗಿರುತ್ತೆ ಏನಿದರ ಯೋಜನೆಯ ಲಾಭ ನಾವು ಪಡೆದುಕೊಳ್ಬಹುದು ಅಂತ. ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇದೆ. ಯೋಜನೆಯಲ್ಲಿ ಆಗ್ತಾ ಇದ್ದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ತಡೆಗಟ್ಟೋದಕ್ಕೆ ಸ್ವಲ್ಪ ಪರಿವರ್ತನೆ ಮಾಡಿ ಹೊಸದೊಂದು ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ ಅಂತ ಕೇಂದ್ರ ಹೇಳ್ತಾ ಇದೆ. ಇಲ್ಲ ಇಲ್ಲ, ಇದರಿಂದ ರಾಜ್ಯಗಳ ಮೇಲೆ ಹೊರೆ ಆಗುತ್ತೆ, ಇಲ್ಲಿ ದಿವಾಳಿ ಆಗುತ್ತೆ ರಾಜ್ಯ ಸರ್ಕಾರಗಳು ಅನ್ನೋದು ಕಾಂಗ್ರೆಸ್ನ ವರ್ಷನ್ ಆಗಿದೆ. ಗೊತ್ತಿಲ್ಲ ಅಧಿವೇಶನದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಕಾಂಗ್ರೆಸ್ನ ನಡೆ ಏನು, ಕೇಂದ್ರ ಹೆಂಗೆ ಇದನ್ನ ಕನ್ವಿನ್ಸ್ ಮಾಡುತ್ತೆ ರಾಜ್ಯಗಳನ್ನ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆ ಇದೆ.